ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದೆ ಗೊಬ್ಬರನ ಹೇಗೆ ಮಾಡೋದು ಅಂತ. ನೋಡದೇ ಇರೋರೆಲ್ಲ ಹೋಗಿ ನೋಡಿ. ಈಗ ನೋಡಿ, ಇದು ಈಗ 15 ದಿವಸ ಆದಮೇಲೆ ಈ ರೀತಿ ರೆಡಿಯಾಗಿದೆ ಗೊಬ್ಬರ. ಇದನ್ನು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಹುಳಿ ಮೊಸರು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಎತ್ತಿಡ್ತೀನಿ. ಹುಳಿ ಮೊಸರು ಗಂಧ ಹಾಕೋದ್ರಿಂದ ಬೇಗ ಗೊಬ್ಬರ ಆಗುತ್ತೆ. ಇವಾಗ ಬೇಸಿಗೆ ಅಲ್ವಾ, ಬೇಗ ಗೊಬ್ಬರ ಆಗಿಬಿಡುತ್ತೆ. ಚಳಿಗಾಲದಲ್ಲಿ ಬೇಗ ಆಗೋದಿಲ್ಲ. ನೋಡಿ, ಇಷ್ಟ ಆಗಿದೆ, ಆಲ್ಮೋಸ್ಟ್ ಅರ್ಧದಷ್ಟು ಆಗಿದೆ. ನಾನು ಅದಕ್ಕೆಲ್ಲ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇದನ್ನು 10 ಡೇಸ್ಗೆ ಒಂದು ಸಲ ಮಿಕ್ಸ್ ಮಾಡಬೇಕು, ಹಾಗೆ ಬಿಡಬಾರ್ದು. ಮೇಲೆ ಕೆಳಗಡೆ ಆದಾಗ ಬೇಗ ಅದು ಗೊಬ್ಬರ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಅದಕ್ಕೆ ಮೊಸರು ಹಾಕಿ ಮತ್ತೆ ಮುಚ್ಚಿಟ್ಬಿಡಬೇಕು. ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಅಲ್ಲಿ ನಾನು ಹೇಳಿರೋ ಮಾಹಿತಿ ಏನು ಅಂತ ಅರ್ಥ ಆಗುತ್ತೆ. ನೀವು 1 ನಿಮಿಷ 2 ನಿಮಿಷ ನೋಡಿಬಿಟ್ಟು ಬಿಟ್ಬಿಟ್ರೆ ಅದು ನಿಮ್ಗೆ ಪೂರ್ತಿ ಮಾಹಿತಿ ಗೊತ್ತಾಗೋದಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಿಮ್ಮನ್ನು, ಪೂರ್ತಿ ವಿಡಿಯೋ ನೋಡಿ. ನಾನು ಹಾಕೋದೇನೇನೆಂದರೆ 10 ನಿಮಿಷದೊಳಗಡೆ ಇರುತ್ತೆ ಅಷ್ಟೇ. 8 ರಿಂದ 10 ನಿಮಿಷ ಅಷ್ಟೇ ವಿಡಿಯೋ ಹಾಕೋದು. ಅದೇನು ಎಷ್ಟು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಇನ್ನು 15 ರಿಂದ 20 ನಿಮಿಷ ಇದ್ದರೆ ಬೋರ್ ಹೊಡಿಯುತ್ತೆ, ಏನು ನೋಡೋದು ಅಂತ ಅನ್ಬೋದು. ಮತ್ತು ನಾನು ಪೀಠಕ್ಕೇನು ಹಾಕೋದಿಲ್ಲ, ಡೈರೆಕ್ಟಾಗಿ ವಿಷಯಕ್ಕೂ ಬಂದುಬಿಡ್ತೀನಿ. ಅದರಿಂದ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ. ಅರ್ಧಂಬರ್ಧ 1 ನಿಮಿಷ 2 ನಿಮಿಷ ನೋಡಿಬಿಟ್ಟು ಮುಂದೆ ಹೋಗಬೇಡಿ. ಇದು ಪೂರ್ತಿ ವಿಡಿಯೋ ನೋಡೋದ್ರಿಂದ ನಿಮಗೂ ಮಾಹಿತಿ ತಿಳಿಯುತ್ತೆ ಏನು ಹೇಗೆ ಅಂತ. ಒಂದು ಸ್ವಲ್ಪ ನೋಡೋದ್ರಿಂದ ಏನೂ ಗೊತ್ತಾಗೋದಿಲ್ಲ, ಅರ್ಧಂಬರ್ಧಂಬ ಗೊತ್ತಾಗುತ್ತೆ ಅಷ್ಟೇ. ನಾನು ನಿಮ್ಮನ್ನ ಮತ್ತೆ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಟೊಮೊಟೊ ಗಿಡ 2 ಗಿಡನೂ ಒಣಗೋಗೈತೆ. ನಾನು ಅದನ್ನು ತೆಗಿಬೇಕು. ಆ ಗಿಡನ ಹಣ್ಣಾಗಿರೋದನ್ನ ಅದು ಹಾರ್ವೆಸ್ಟ್ ಮಾಡಿಕೊಂಡು ಆ ಗಿಡಗಳೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅದನ್ನು ತೆಗೆದುಬಿಟ್ಟು ಮತ್ತೆ ಹೊಸ ಗಿಡಗಳನ್ನ ಹಾಕಬೇಕು. ಹಣ್ಣಾಗಿರೋದೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ತೋಟದಲ್ಲಿ ಇವತ್ತು ಸ್ವಲ್ಪ ತರಕಾರಿನೂ ಇದೆ. ಏನಪ್ಪ ಅಂದರೆ ಅದು ಹೊಸ ತರಕಾರಿ ನಮ್ಮ ತೋಟದಲ್ಲಿ ಇದೆ. ಮೊದಲನೇ ಬಾರಿಗೆ ಹಾರ್ವೆಸ್ಟಿಗೆ ಬಂದಿರೋದು. ಇಷ್ಟು ಟೊಮೊಟೊ ಸಿಕ್ತು ಹಣ್ಣಾಗಿರೋದು. ಇವಾಗ ಸೀಬೆಹಣ್ಣಾಗಿದೆ, 2 ಕಾಯಿ ಆಗಿದೆ. ಅದು ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು. ಇನ್ನೊಂದು ಹಣ್ಣಾಗಿದೆ. ಹಣ್ಣು ತುಂಬ ಅಂದರೆ ತುಂಬ ಹಣ್ಣಾಗಿಲ್ಲ, ತಿನ್ನೋ ಇದಕ್ಕೆ ಬಂದಿದೆ. ಅದಕ್ಕೆ ಅದನ್ನು ಇವಾಗ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು 7-8 ಕಾಯಿ ಇದೆ, ಅದು ಇನ್ನೂ ಹಣ್ಣಾಗಿಲ್ಲ. ಅದು ದೋರುಗಾಯಿ ಆದಾಗ ನಾನು ಹಾರ್ವೆಸ್ಟ್ ಮಾಡ್ಕೊತೀನಿ. ಹಣ್ಣಾದರೆ ತಿನ್ನೋಕೆ ನಮ್ಮ ಮನೇಲಿ ಇಷ್ಟಪಡೋದಿಲ್ಲ. ಅದಕ್ಕೆ ದೋರು ಹಣ್ಣಾಗಿದ್ದಾಗ ಹಾರ್ವೆಸ್ಟ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ನಮ್ಮ ತೋಟದಲ್ಲಿ ಈಗೆಲ್ಲ ಚಿಗುರು ಸ್ಟಾರ್ಟ್ ಆಗೈತೆ. ಇದು ಏನಪ್ಪ, ನಾನು ಲಾಸ್ಟ್ ಟೈಮ್ ಲಿಕ್ವಿಡ್ ಕೊಟ್ಟಿದ್ನಲ್ಲ, ಅದು ಕೊಟ್ಟ ಮೇಲೆ ಇಷ್ಟು ಚೆನ್ನಾಗಿ ಚಿಗುರು ಬಂದೈತೆ. ಎಲ್ಲ ಗುಲಾಬಿ ಗಿಡದಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಈ ಸಲ ಅಂತೂ ತುಂಬ ಚೆನ್ನಾಗಿ ಚಿಗುರು ಬಂದಿದೆ. ಒಂದು ಗಿಡನ ಪ್ರೂನಿಂಗ್ ಮಾಡಿದ್ದೆ, ಆ ಗಿಡದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದು ಕ್ರೀಮ್ ಕಲರ್ ರೋಸ್ ಗಿಡ. ಇದರಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ, ಇದರಲ್ಲಿ ಜಾಸ್ತಿ ಚಿಗುರು ಬಂದೈತೆ. ಇದನ್ನೇ ನಾನು ಪ್ರೂನಿಂಗ್ ಮಾಡಿರಲಿಲ್ಲ. ನಾನು ರೆಡ್ ಕಲರ್ ರೋಸ್ ಮಾತ್ರ ಪ್ರೂನಿಂಗ್ ಮಾಡಿದ್ದು. ಇದು ಕ್ರೀಮ್ ಕಲರ್ ನಾನೇನು ಪ್ರೂನಿಂಗ್ ಮಾಡಿರಲಿಲ್ಲ. ಇದರಲ್ಲಿ ನೋಡಿ ತುಂಬ ಚೆನ್ನಾಗಿ ಬಂದೈತೆ. ನಾನು ರೆಡ್ ಕಲರ್ ರೋಸಲ್ಲಿ ಪ್ರೂನಿಂಗ್ ಮಾಡಿದ ಗಿಡಗಳನ್ನ ಇಲ್ಲಿ ಹಾಕಿದ್ದೆ. ಏನು ಒಂದು ಪೆನ್ಸಿಲ್ ಕಡ್ಡಿಯಷ್ಟು ಉದ್ದನೇ ಅಷ್ಟೇ ನಾನು ಪ್ರೂನಿಂಗ್ ಮಾಡಿದ್ದು, ಜಾಸ್ತಿ ಮಾಡಿಲ್ಲ. ಯಾಕೆಂದರೆ ಗಿಡ ಜಾಸ್ತಿ ದೊಡ್ಡದೇನಲ್ಲ, ಚಿಕ್ಕದಲ್ವ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದೈತೆ, ತುಂಬ ಚೆನ್ನಾಗಿ ಚಿಗುರು ಬಂದೈತೆ. ನೋಡಿ, ಪ್ರೂನಿಂಗ್ ಮಾಡಿದ ನೆಟ್ಟಿದೆ, ಅದರಲ್ಲೂ ಚಿಗುರು ಬಂದೈತೆ. ಮತ್ತು ಈ ದೊಡ್ಡ ಗಿಡದಲ್ಲೂ ಎಷ್ಟು ಚೆನ್ನಾಗಿ ಚಿಗುರು ಬಂದೈತೆ. ಇದಕ್ಕೆ ಏನಪ್ಪ ಕಾರಣ ಅಂದರೆ ನಾನು ಲಿಕ್ವಿಡ್ ಹಾಕಿದ್ದೆ. ನೋಡಿ, ಆ ಲಿಕ್ವಿಡ್ ಹಾಕಿದ್ಮೇಲೆ ಇಷ್ಟು ಚೆನ್ನಾಗಿ ಚಿಗುರು ಬಂದಿರೋದು. ತುಂಬ ಚೆನ್ನಾಗಿದೆ ಚಿಗುರೆಲ್ಲ. ನೋಡಿ, ಇಲ್ಲೆಲ್ಲ ಹೊಸ ಹೊಸ ಬ್ರಾಂಚ್ ಎಲ್ಲ ಬರ್ತೈತೆ, ತುಂಬ ಚೆನ್ನಾಗಿ ಬರ್ತೈತೆ. ಗುಲಾಬಿ ಗಿಡಗಳಿಗೆ ಈರುಳ್ಳಿ ಸಿಪ್ಪೆ ಮತ್ತು ಕಾಫಿ ಪುಡಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ರಿಸಲ್ಟ್ ಇಲ್ಲೇ ಗೊತ್ತಾಯ್ತದೆ ನಿಮ್ಗೆ. ನೋಡಿ, ಇದು ಮದರ್ ಪ್ಲ್ಯಾಂಟು, ಇದೊಂದೇ ಕಡ್ಡಿ ಇದ್ದದ್ದು. ಇವಾಗ ಅದನ್ನು ಪ್ರೂನಿಂಗ್ ಮಾಡಿದೆ. ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಂದೇ ಒಂದು ಬ್ರ್ಯಾಂಚ್ ಬರ್ತೈತೆ. ತುಂಬ ಚೆನ್ನಾಗಿದೆ ಗಿಡ ಅಂತೂ. ಈ ಸಲ ತುಂಬ ಚೆನ್ನಾಗಿ ಚಿಗುರು ಬಂದೈತೆ. ಇಲ್ಲಿ ನೋಡಿ ಎಷ್ಟೊಂದು ಚಿಗುರು ಬಂದೈತೆ ಅಂತ. ಇವಾಗ ನಾನು ನುಗ್ಗೆಕಾಯಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದೇ ಮೊದಲನೇ ಬಾರಿಗೆ ನಮ್ಮ ತೋಟದಲ್ಲಿ ನುಗ್ಗೆಕಾಯಿ ಹಾರ್ವೆಸ್ಟಿಗೆ ಬಂದಿರೋದು. ಗಿಡ ಅಂತೂ ಚಿಕ್ಕದೇನೆ, ತುಂಬ ಉದ್ದ ಒಟ್ಟಾಗಿದೆ. ಚಿಕ್ಕ ಗಿಡನೇ, ಒಂದು ಕಡ್ಡಿ ಅಂತೂ ಎಷ್ಟು ನಮ್ಮ ಮನೆಯಿಂದ ಮೇಲೆ ಒಟ್ಟಾಗಿದೆ. ಅದಕ್ಕೆ ಹಾರ್ವೆಸ್ಟ್ ಮಾಡೋಣ ಇವತ್ತು ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಟೆರೆಸ್ ಮೇಲೆ ನಿಂತ್ಕೊಂಡು. ಇಲ್ಲಾಂದರೆ ಕೆಳಗಡೆ ಆಗೋದಿಲ್ಲ, ಎಟ್ಸಲ್ಲ ನಮಗೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಕಾಯಿ ಅಂತೂ ತುಂಬ ಚೆನ್ನಾಗಿದೆ. 4 ಕಾಯಿನ ಹಾರ್ವೆಸ್ಟ್ ಮಾಡ್ಕೊಂಡೆ ನಾನು ಅಷ್ಟೇ. ಹಾರ್ವೆಸ್ಟಿಗೆ ಬಂದಿರೋದು ಇನ್ನೆಲ್ಲ ಸಣ್ಣ ಸಣ್ಣದು. ಇನ್ನೂ ಸುಮಾರು ಕಾಯಿ ಇದೆ, ಒಂದು 30 ಕಾಯಿ ಅಷ್ಟಿದೆ. ಅದಕ್ಕೆ ನಾನು 4 ಕಾಯಿ ಹಾರ್ವೆಸ್ಟಿಗೆ ಬಂದಿತ್ತು. ಅದು 4 ಕಾಯಿ ಮಾತ್ರ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಗಿಡ ಅಂತೂ ತುಂಬ ದೊಡ್ಡ ಕೊಟ್ಟಾಗಿದೆ. ಏನು ಜಾಸ್ತಿ ದಿನ ಆಗಿಲ್ಲ ಇದನ್ನ ಹಾಕಿ, ಏನು 7-8 ತಿಂಗಳಾಗಿರ್ಬೋದು ಅಷ್ಟೇ. ಎಷ್ಟು ದೊಡ್ಡದಾಗಿದೆ ನೋಡಿ, ತುಂಬ ಜಾಸ್ತಿ ಒಟ್ಟಾಗಿದೆ. ಇದು ಪಾಲಕ್ ಗಿಡ ಇನ್ನೊಂದು ಟೆರೆಸ್ ಮೇಲೆ ಇದ್ದಿದ್ದು. ಇದು ಬೀಜಕ್ಕೆ ಹಾರ್ವೆಸ್ಟಿಗೆ ಬಂದಿತ್ತು, ಅದಕ್ಕೆ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾರ್ವೆಸ್ಟ್ ಮಾಡಿಬಿಟ್ಟು ಒಣಗಿಸೋಣ ಅಂತ. ನಾನು ಇದನ್ನು ಹಾಕಿಲ್ಲ, ಎಲ್ಲೂ ಸೊಪ್ಪಿಗೆ ಬೀಜ ಹಾಕಿಲ್ಲ. ಇದು ಒಣಗಿಸಿದ ಮೇಲೆ ನಾನು ಇನ್ನೊಂದಿನ ಅದನ್ನು ವೀಡಿಯೋ ಮಾಡ್ತೀನಿ. ಇದಂತೂ ತುಂಬ ಬೀಜಗಳಿದೆ ಇದರಲ್ಲಿ. ಎಷ್ಟೊಂದು ಬೀಜ ಇದೆ ಅನ್ಬೇಡಿ. ದೊಡ್ಡ ಗಿಡ ಆಗಿಬಿಟ್ಟಿತ್ತು, ತುಂಬ ದೊಡ್ಡದಾಗ್ಬಿಟ್ಟಿತ್ತು. ಅದಕ್ಕೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಒಂದು 2-3 ದಿನ ಅದನ್ನೆಲ್ಲ ಬೀಜ ಕಲೆಕ್ಟ್ ಮಾಡಿ ಹಾಕ್ಬಿಟ್ಟು ಇನ್ನೊಂದು ಸಲಕ್ಕೆ ಹಾಕ್ಬೇಕು ಅದನ್ನು.
ನಾನು ಇದೇ ಮೊದಲನೇ ಬಾರಿ ಪ್ರಯತ್ನ ಮಾಡ್ತಾ ಇರೋದು, ನೋಡೋಣ ಹೆಂಗೆ ಬರುತ್ತೆ ಅಂತ. ಮನೆಯಲ್ಲೇ ರೆಡಿ ಮಾಡಿರೋದು ಇದೇ ಫಸ್ಟು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿದಾಗ ತೋರಿಸ್ತೀನಿ ಬರುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ ಅವಾಗ. ನೋಡಿ ಈ ರೀತಿ ಇದೆ. ಸ್ವಲ್ಪ ಮೆಣಸಿಕಾಯಿ ಇತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡೆ. ಅದು ಒಂದು ಗೋಧಿ ಹಿಟ್ಟು ಬಿಚ್ಚಿ ಬ್ಯಾಗೆಲ್ಲ ಹಾಕಿರೋದು ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಗಿಡ ಅಂದರೆ ತುಂಬ ಪದೇ ಥರ ಬೆಳೆದಿದೆ, ತುಂಬ ಚೆನ್ನಾಗಿದೆ. ಅದು ನೆಲದಲ್ಲೂ ಅಷ್ಟು ಚೆನ್ನಾಗಿ ಬಂದಿಲ್ಲ, ಅಷ್ಟು ಚೆನ್ನಾಗಿ ಬಂದೈತೆ. ಅದರಲ್ಲಿ ಒಂದು ಸ್ವಲ್ಪ ಕಾಯಿ ಹಾರ್ವೆಸ್ಟಿಗೆ ಬಂದಿತ್ತು, ಅಷ್ಟು ಮಾಡ್ಕೊಂಡಿದ್ದು. ಇನ್ನೂ ತುಂಬ ಕಾಯಿ ಇದೆ, ಆದರೆ ಇನ್ನೂ ಅದು ಬಲ್ತಿಲ್ಲ ಎಳ್ಸು. ಆಲೂಗೆಡ್ಡೆ ಅವಾಗ ಅದಕ್ಕೆ ಆಲೂಗೆಡ್ಡೆ ಸುಮಾರು ಆಗಿದೆ. ಮೇಲೆ ಬಂದಂಗೆಲ್ಲ ನಾವು ಅದಕ್ಕೆ ಮಣ್ಣಾಕ್ತಾ ಇರಬೇಕು. ಅದಕ್ಕೂ ನಾನು ಮಣ್ಣು ಹಾಕಿದ್ದೀನಿ. ಇನ್ನೇನು ಇದು 15ರಿಂದ 20 ದಿವಸದಲ್ಲಿ ಹಾರ್ವೆಸ್ಟ್ ಮಾಡ್ಬೇಕು ನಾನು ಅದನ್ನು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಉದ್ದ ನುಗ್ಗೆಕಾಯಿ, ತುಂಬ ಚೆನ್ನಾಗಿದೆ ನುಗ್ಗೆಕಾಯಿ. ಟೇಸ್ಟ್ ಹೆಂಗಿತ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನುಗ್ಗೆಕಾಯಿ ಅಂತೂ ತುಂಬ ಚೆನ್ನಾಗಿದೆ, ಉದ್ದ ನುಗ್ಗೆಕಾಯಿ. ನೋಡೋಣ ಇನ್ನೂ ಜಾಸ್ತಿ ಇದೆ. ನೋಡಿ ಇವತ್ತಿನ ಹಾರ್ವೆಸ್ಟ್ ಇಷ್ಟಿದೆ. ನಾವು ಇವಾಗ ಮನೆಯಲ್ಲೇ ಹೇಗೆ ಎಣ್ಣೆ ತಯಾರಿಸಿದ್ವಿ ಅಂತ ನಿಮಗೆ ತೋರಿಸ್ತೀನಿ. ಇದು ನಮ್ಮ ಮನೆಯಲ್ಲೇ ಕೊಬ್ಬರಿನ ನಾವು ಮಿಷಿನಲ್ಲಿ ಹೋಗಿ ರುಬ್ಬಿಸ್ಕೊಂಡು ತಗೊಬಂದಿರೋದು. ಮನೆಯಲ್ಲೇ ಅದನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ನಾನು ಏನೇನು ಹಾಕ್ತಿದ್ದೀನಪ್ಪ ಅಂದರೆ ಕರಿಬೇವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು, ಈರುಳ್ಳಿ ಮತ್ತು ದಾಸವಾಳದ ಹೂವು, ಗರಿಕೆ ಮತ್ತು ವಿಳ್ಯದೆಲೆ, ದಾಸವಾಳದೆಲೆ ಮತ್ತು ಅಲೋವೆರಾ ಇಷ್ಟನ್ನು ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹಾಕಬೇಕು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 15ರಿಂದ 20 ನಿಮಿಷ ಕುದಿಸ್ಕೋಬೇಕು. ಇದು ಮೆಂತ್ಯ ಸುಮಾರು ಸ್ವಲ್ಪ ಕುಟ್ಟಿದ್ರೆ ಸಾಕು, ಜಾಸ್ತಿ ಏನು ಪುಡಿ ಮಾಡೋದೇನು ಬೇಕಾಗಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಕುಟ್ಕೊಂಡು ಅದನ್ನು ಹಾಕ್ಕೊಳ್ಳೋದು. ನೋಡಿ ಈ ರೀತಿ ಕುಟ್ಕೊಳ್ಬೇಕು, ಈ ರೀತಿ ಆದರೆ ಸಾಕು. ಅದನ್ನು ಹಾಕ್ಕೊಂಡ್ರು ಇದು ತುಂಬ ತಂಪು ಮೆಂತ್ಯ ಹಾಕೋದ್ರಿಂದ. ಇಲ್ಲಿ ನಾನು ಸುಮಾರು ಒಂದು 2 ಲೀಟ್ರಷ್ಟು ಎಣ್ಣೆ ತಗೋತಾ ಇದ್ದೀನಿ. 2 ಲೀಟ್ರ್ ಎಣ್ಣೆಗೆ ಇಷ್ಟೆಲ್ಲ ಹಾಕಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದನ್ನೆಲ್ಲ ಹಾಕ್ಕೊಂಡು ಕುದಿಸ್ಕೋಬೇಕು. ಇದನ್ನೇನು ಜಾಸ್ತಿ ಹೊತ್ತೇನು ಕಾಯಿಸೋದೇನು ಬೇಕಾಗಿಲ್ಲ, 15ರಿಂದ 20 ನಿಮಿಷ ಆದರೆ ಸಾಕು. ಇದೆಲ್ಲ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ, ಅಷ್ಟುವರೆಗೆ ಸಾಕು. ಅಲೋವೆರಾ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದರಲ್ಲೆಲ್ಲ ತುಂಬ ಪ್ರೋಟೀನ್ಸ್ ಇದೆ. ಇದರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ರಪ್ಪು ಬರೋದಿಲ್ಲ. ಕೂದಲು ತುಂಬ ಚೆನ್ನಾಗಿ ನೈಸಕ್ಕಾಗುತ್ತೆ. ಮತ್ತು ಡ್ಯಾಂಡ್ರಪ್ ಅಂತೂ ಒಂದು ಸ್ವಲ್ಪನೂ ಬರೋದಿಲ್ಲ ಮತ್ತು ತಲೆ ಏನೂ ಬರೋದಿಲ್ಲ, ಹಂಗಿರುತ್ತೆ. ಎಣ್ಣೆ ಅಂತೂ ತುಂಬ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಇದನ್ನು ಈ ರೀತಿ ಎಲ್ಲ ಸ್ವಲ್ಪ ಹಾಕೊಂಡು ನಿಮಗೆ ಎಣ್ಣೆ ಎಷ್ಟು ಕಾಯಿಸ್ತೀರೋ ಅದ್ರ ಮೇಲೆ ಡಿಪೆಂಡು. ಇಷ್ಟಿಷ್ಟೇ ಹಾಕ್ಬೇಕಂತೇನಿಲ್ಲ. ಎಣ್ಣೆ ಸ್ವಲ್ಪ ಕಾಯಿಸಿದಾಗ ನೀವು ಸ್ವಲ್ಪ ಕ್ವಾಂಟಿಟಿಲಿ ಹಾಕಬೇಕು. ಜಾಸ್ತಿ ಇದ್ದಾಗ ಸ್ವಲ್ಪ ಜಾಸ್ತಿ ಹಾಕಬೇಕು. ನಮ್ಮ ಮನೇಲಿ 2 ಲೀಟ್ರಷ್ಟು ಎಣ್ಣೆ ಇದ್ದಿದ್ದರಿಂದ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಇದೇನು ನಮ್ಗೆ ಅಕ್ಕಪಕ್ಕ ಇಷ್ಟು ಐಟಮೇ ಇಲ್ಲೇ ಸಿಗುತ್ತೆ ನಮ್ಮ ಮನೆ ಹತ್ರನೇ, ಅದರಿಂದ ನಾನು ಹಾಕೋತಾಯಿದ್ದೀನಿ. ಅಲೋವೆರಾದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಹಾಕೋಬೇಕು. ಅದು ಅದರಲ್ಲಿರೋ ಅಲೋವೆರಾ ಲೋಳೆ ಸರ ಎಲ್ಲ ಸ್ವಲ್ಪ ಬಿಟ್ಕೋಬೇಕು, ಅಲ್ಲಿವರೆಗೂ ಕಾಯಿಸ್ಬೇಕು. ಇದನ್ನು ಎಲ್ಲ ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವೋ ಅದರಲ್ಲೆಲ್ಲ ರಸ ಬಿಡುವವರೆಗೂ ಕಾಯಿಸ್ಕೋಬೇಕು. ಈ ರೀತಿ ಹಾಕ್ಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಡ್ಬೇಕು. ಮಿಕ್ಸ್ ಮಾಡ್ಕೊಂಡು ಅದು ಒಂದು ಸ್ವಲ್ಪ ಕುದೀತಾ ಇರುತ್ತೆ. ನೋಡಿ ಅದು ಸ್ವಲ್ಪ ಕುದಿ ಬಂದಮೇಲೆ ಇಳಿಸ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಹಾಕ್ಬೇಕೆಲ್ಲ ಹಾಕ್ಬಿಟ್ಟು ಇದು ಮಾಡಬೇಕು. ಯಾರೂ ಸಬ್ಸ್ಕ್ರೈಬೇ ಮಾಡ್ಕೋತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಅಥವಾ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಹೆಚ್ಚಿನ ಮಾಹಿತಿ ನಾನು ನಿಮ್ಗೆ ತಿಳಿಸ್ತೀನಿ. ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ, ವೀಡಿಯೋ ನೋಡಿಬಿಟ್ಟು ಒಂದು ಲೈಕ್ ಕೊಡಿ. ಪೂರ್ತಿ ವೀಡಿಯೋ ನೋಡಿ, ಅರ್ಧಂಬರ್ಧ ವೀಡಿಯೋ ನೋಡಿದ್ರೆ ನಿಮಗೇನೂ ಮಾಹಿತಿ ಗೊತ್ತಾಗೋದಿಲ್ಲ. ನೋಡಿ ಈ ರೀತಿ ಕುದಿಸ್ಕೋಬೇಕು. ಹಿಂಗೆ ಕುದಿಸ್ಕೊಂಡು ಒಂದು ಸ್ವಲ್ಪ ಎಲ್ಲ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸಲ್ಲೆಲ್ಲ ಚೆನ್ನಾಗಿ ಎಲ್ಲ ರಸ ಬಿಟ್ಕೊಳ್ಳುತ್ತೆ. ಹಿಂಗೆ ಸೌಟಲ್ಲಿ ಹಿಂಗೆಲ್ಲ ತಿರುಗಿಸ್ಬಿಟ್ಟು ಎತ್ತಾಗ ಅವಾಗ ಗೊತ್ತಾಗುತ್ತೆ ಅದು ಹೇಗೆ ಕಾದಿದೆ ಅಂತ. 15ರಿಂದ 20 ನಿಮಿಷ ಅನ್ಕೋತೀನಿ ನಾನು, ಅಷ್ಟು ಕಾಯಿಸಿದ್ರೆ ಸಾಕು. ನೋಡಿ ಈ ರೀತಿ ಕುದೀತಾ ಇದೆಯಲ್ವ, ಕುದಿಸಿದ್ಮೇಲೆ ಒಂದು 2 ಸಲ ಮಿಕ್ಸ್ ಕೊಟ್ಬಿಟ್ಟು ಆಮೇಲೆ ಆರಿದ್ಮೇಲೆ ಈ ರೀತಿ ಸೋಸ್ಕೋಬೇಕು. ಈ ರೀತಿ ಸೋಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದು ಸುಮಾರು ದಿನದವರೆಗೂ ಇರುತ್ತೆ, ಏನೂ ಆಗೋದಿಲ್ಲ. ಎಣ್ಣೆ ನಾವು ನಾಳೆ ಸ್ನಾನ ಮಾಡೋದಂದ್ರೆ ಹಿಂದಿನ ದಿನ ಎಣ್ಣೆ ಹಚ್ಕೊಂಡು ಅದ್ರ ಮಾರನೆಗೆ ಸ್ನಾನ ಮಾಡಿದ್ರೆ ಕೂದಲು ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದೇ ಸಲಕ್ಕೆ ರಿಸಲ್ಟ್ ಗೊತ್ತಾಗಲ್ಲ, 2-3 ಸಲ ಹಾಕೊಂಡಾದ್ಮೇಲೆ ನೋಡಿ. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಗೆ ಹೇಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ವೀಡಿಯೋ ನೋಡಿ.